ನಾನು ಏನು ಮಾಡಿದೆ ಅಂತೇಳಿ ನಮ್ಮ ಮನೆಗಳವರೆಲ್ಲ ಇಷ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೊತಾ ಇದ್ದಾರೆ. ಹಾಂ, ನಾನು ನನ್ನ ತಂಗಿ ಏನು ಮಾಡಿದ್ವಿ ಅಂತ ನಾವಂಥ ತಪ್ಪು ಏನೂ ಮಾಡಿಲ್ಲ. ಸುಮ್ಮನೆ ನಮ್ಮ ಮೇಲೆ ಈ ರೀತಿ ಅದು ಯಾಕೆ ಜನ ಯಾಕೆ ಹಿಂಗೆ ತಪ್ಪಾಗಿ ತಿಳ್ಕೊಂತಾರೋ ಏನೋ. ನಾವು ಒಳ್ಳೇದು ಮಾಡಿದ್ರು ಕೆಟ್ಟವ್ರಾಗ್ತೀವಿ, ಕೆಟ್ಟದ್ದು ಮಾಡಿದ್ರು ಕೆಟ್ಟವ್ರಾಗ್ತೀವಿ. ಎಲ್ಲದಕ್ಕೂ ಬರೀ ನಮ್ಗೆ ಹಿಂಗೇನ. ನಮ್ಮ ಜೀವಿತನೂ ಹಂಗೆ ಪಾಪ. ಅವಳಿಗೆ ಮನೆ ಕೆಲಸ ಮಾಡ್ಕೊಂಡು ಹೆಂಗೆ ಅವಳು ಪಾಪ ಕೆಲಸ ಮಾಡ್ಕೊಂಡು ಹೆಂಗೆ ಇದ್ದಾಳೆ. ಆದರೂ ಜನ ಅವಳ ಬಗ್ಗೆ ನಮ್ಮ ಅಮ್ಮ ಆಗಿರ್ಬೋದು ಅವರೆಲ್ಲ ಹೆಂಗೆ ಮಾತಾಡ್ತಾರೆ. ನಾನು ಇವತ್ತು ದುಡಿತೀನಿ, ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ತೀನಿ, ಏನೋ ಖರ್ಚಿಗೆ 2,000 ರೂಪಾಯಿ ದುಡ್ಡು ಕೊಡ್ರಿ ಅಂತ ಹೇಳಿ ಕೇಳೋದು ತಪ್ಪ. ನಮ್ಮ ಜೀವಿತನಿಗೆ ಹೋಗಿ ಎಲ್ಲ ವಿಷಯ ಹೇಳ್ತೀನಿ. ಎಲ್ಲ ಹಿಂಗಾಯ್ತು ಜೀವಿತ ಅಂತೇಳಿ ಜೀವಿತನ ಹತ್ರ ಎಲ್ಲ ವಿಷಯ ಮಾತಾಡ್ತೀನಿ. ಏನು ಮಾಡೋಣ. ನನ್ನ ತಂಗಿ ಬಿಟ್ಟರೆ ನನಗೆ ಬಿಟ್ಟರೆ ನನ್ನ ತಂಗಿ ಅಂತ ಯಾರೂ ಇಲ್ಲ ಒಟ್ಟಿನಲ್ಲಿ. ಏನು ಮಾಡೋಕ್ಕಾಗಲ್ಲ. ಅವಳದು ಒಂಥರ ಜೀವನ, ನಂದು ಒಂಥರ ಜೀವನ. ಅಣ್ಣ ತಂಗಿ ಜೀವನನೇ ಚೆನ್ನಾಗಿಲ್ಲ ಯಾಕೋ. ನಮ್ಮ ಅಣ್ಣ ತಂಗಿ ಒಟ್ಟಿನಲ್ಲಿ ನಮ್ಮಿಬ್ಬರು ಹಣೆ ಬರನೇ ಸರಿ ಇಲ್ಲ ಅಂತ ಹೇಳ್ಬೋದು. ಪಾಪ ಎಷ್ಟು ಕೆಲಸ ಮಾಡಿಕೊಂಡು ಹೆಂಗೆ ಇದ್ದಾಳೆ ನಮ್ಮ ಜೀವಿತ ಪಾಪ. ಏನು ಮಾಡೋದು ಅಣ್ಣ? ಏನಣ್ಣ? ಬಾರಮ್ಮ ಜೀವಿತ, ಏನೋ ಸ್ವಲ್ಪ ಊಟಕ್ಕಿಡು, ಹೊಟ್ಟೆ ಹಸ್ಬಿಟ್ಟೈತೆ. ಏನು ಮಾಡೋಣ. ನಮ್ಮ ಅಪ್ಪ ಏನೋ ಅಮ್ಮಯ್ಯ ಸ್ವಾತಿ ಮಾತು ಕೇಳ್ಕೊಂಡು ಮನೆಯಿಂದ ಆಚೆ ದಬ್ಬಿಟ್ರು. ಹೋಗು ಹಸಿಗೆ ಹೋಗು ಅಂದರು. ಅದಕ್ಕೆ ಬೇಜಾರಾಗ್ಬಿಡ್ತು, ಅದೇ ಬಂದ್ಬಿಟ್ಟೆ. ಯಾಕೆ ನಮ್ಮಿಬ್ರು ಲೈಫಲ್ಲಿ ಹಿಂಗೆ ಆಗ್ತೈತೆ ಅಂತ ಅನ್ನಿಸ್ತೈತೆ. ಯಾಕೆ ನಮ್ಮಿಬ್ರು ಜೀವನ ಬರೀ ಹಿಂಗೇನೆ. ಅಯ್ಯೋ, ನಾನು ಏನು ಮಾಡಿಲ್ಲ ಕಣಮ್ಮ, ಅಂಥ ತಪ್ಪು ಏನು ಮಾಡಿಲ್ಲ. ಅಪ್ಪ ಅಮ್ಮಯ್ಯ ಸುಮ್ಮನೆ ಸ್ವಾತಿ ಮಾತು ಕೇಳ್ಕೊಂಡು ಖರ್ಚಿಗೆ ದುಡ್ಡು ಕೇಳ್ತೀಯ ಅಂತ. ಈಗ ನಾನು ಇಷ್ಟೊಂದು ದುಡಿತೀನಿ ಅಂದಮೇಲೆ 2,000 ದುಡ್ಡು ಇಟ್ಕೊಂಬಲಿಲ್ಲ ಅಂತಂದರೆ ನಾನು ಯಾರನ್ನ ಏನು ಅಂತಾರೆ ಹೇಳು ಜೀವಿತ. ಏನೋ 2,000 ದುಡ್ಡು ಬೇಕು, ಖರ್ಚಿಗೆ 2,000 ದುಡ್ಡು ಕೊಡ್ರಿ ಅಂತ ಕೇಳಿದಕ್ಕೆ ನೀನು ಮನೆಯಾಗ ಇರಬೇಡ ಅಂತೇಳಿ ನಮ್ಮ ಅಪ್ಪ ಆಚಿದ್ದಬ್ಬಿಡೋದ. ನನಗಂತೂ ಭಾಳ ಬೇಜಾರಾಗ್ಬಿಡ್ತು. ಅದಕ್ಕೆ ಅದೇ ಬಂದ್ಬಿಟ್ಟೆ. ಹೌದೇನು? ಏನು ಮಾಡೋದಪ್ಪ. ನೋಡು, ನನ್ನ ಜೀವನನೂ ಹಿಂಗೆ, ನಿನ್ನ ಜೀವನನೂ ಹಿಂಗೆ. ಎಂತೆಂಥವ್ರು ಹೆಂಗೆಂಗೋ ಇರ್ತಾರೆ. ನಮ್ಗೆ ಅದಕ್ಕೆ ಮತ್ತೆ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗಲ್ಲ. ನನಗೂ ಹಂಗೆ ನೋಡು, 25,000 ಸಂಬಳ ತಗೊಳೋದಕ್ಕೆ ಬೇಡ. ಅಯ್ಯೋ, ನನಗಂತೂ ಸಾಕಾಗ್ಬಿಟ್ಟೈತೆ. ಸುಮ್ಮನೆ ಇಬ್ರು ಎಲ್ಲ ಒಂದು ಮನೆ ಮಾಡ್ಕೊಂಡು ಸುಮ್ಮನೆಲ್ಲ ಒಂದು ಕಡೆಗೆ ಇದ್ಬಿಡೋಣ ಅನ್ನಿಸ್ತೈತೆ. ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋಗ್ಬಿಡೋಣ ಅಣ್ಣ, ನಾವಿಬ್ರು. ಸುಮ್ಮನೆ ಇಲ್ಲೆಲ್ಲ ಕಣ್ಣಿಗೆ ಮರೆಯಾಗ್ದಂಗೆ ಸುಮ್ಮನೆ ಎಲ್ಲಿಗ ನಾವು ಹೋಗ್ಬಿಡೋಣ ಅತ್ಲಾಗಿ. ಇಲ್ಲೆಲ್ಲ ಜನಗಳಿಗೆ ಕಾಣಿಸ್ಕೊಂಬಂದೆ ಬೇಡ. ಜನಗಳ ಕಣ್ಣಿಗೆ ನಾವು ಕಾಣಿಸ್ಕೊಂಡಷ್ಟು ಜನಗಳ ಕಣ್ಣೆಲ್ಲ ನಮ್ಮ ಮೇಲೆ ಬಿದ್ದುಬಿಡುತ್ತೆ. ಅದಕ್ಕೆ ಅತ್ತಗೆ ನಾವಿಬ್ರು ಎಲ್ಲಾರ ಬೆಂಗ್ಳೂರು ಕಡೆಗೆ ಎಲ್ಲ ಹೋಗ್ಬಿಡೋಣ ಅತ್ಲಾಗೆ. ಬೇಡ ಕಣಮ್ಮ, ಬೆಂಗಳೂರು ಜೀವನ ತುಂಬ ಕಷ್ಟ. ಇಲ್ಲೇ ಇಟ್ಕೊಂಬನ. ನಾನು ಸ್ವಲ್ಪ ದಿನ ನಿಮ್ಮ ಮನೆಯಾಗೇನೆ ಇರ್ತೀನಿ. ಸ್ವಂತಗೂ ಹೇಳ್ಬಿಡು ಸ್ವಲ್ಪ ದಿನ ಇಲ್ಲೇ ಇರ್ತಾನೆ ಜೀವನ ಅಂತ. ಅಯ್ಯೋ, ಹೇಳ್ತೀನಿ ಹೇಳಪ್ಪ. ನಮ್ಮ ಮನೆಗೆ ಮಸ್ತ್ ಜಾಗ ಐತೆ. ಏನು ಅಷ್ಟು ದೊಡ್ಡ ಮನೆ. ಅಯ್ಯೋ, ಎಲ್ಲ ಒಂದು ಕಡೆಗೆ ಇರ್ಬೋದು. ನೀನೇನೇನು ಚಿಂತೆ ಮಾಡಬೇಡ, ಸುಮ್ಕಿರು. ಏನು ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಅವರೆಲ್ಲ ಹಂಗಂದ್ರು ಅಂತೇಳಿ ಸ್ವಲ್ಪ ಹಿಂಗೆ ಬೇಜಾರಾದಾಗ ಎಲ್ಲ ಸಮಾಧಾನ ಮಾಡ್ಕೊಂಡು ಎಲ್ಲ ಒಂದು ಕಡೆ ಇದ್ಬಿಡ್ಬೇಕು. ಅವಾಗ ಸಮಾಧಾನ ಆಗೋವರೆಗೂ, ಮನಸ್ಸು ಸ್ವಲ್ಪ ಇದಾಗವರೆಗೂ ಸುಮ್ಮನೆ ಎಲ್ಲ ಒಂದು ಕಡೆಗೆ ಇದ್ಬಿಡ್ಬೇಕು. ಬೇಜಾರಾಗ್ಬಿಡ, ಸುಮ್ಮನಿರು. ಏನು ಜೀವಿತಾ, ಯಾಕೋ ನಿಮ್ಮ ಅಣ್ಣ ಬಂದವ್ರೆ? ಯಾಕೋ ಹಿಂಗೆ ಮನೆ ಪರದಾಡ್ಕೊಂಡು ಬಂದಿದ್ದಾನೆ ನಮ್ಮ ಅಣ್ಣ. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಜೊತೆಗೆ ಇರ್ತೀನಿ ಜೀವಿತ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಜೊತೆಗೆ ಇಟ್ಕೊಂತೀನಿ. ನಮ್ಮ ಜೊತೆಗೆ ಅಲ್ಲ, ಅವ್ರೇನಂತಾರೋ ಓನರಮ್ಮನೂ ಅವರು ಏನಂತಾರೋ ಏನೋ. ಹೆಂಗೋ ಒಂದು ಮಾತು ಕೇಳ್ತೀನಿ. ಅಲ್ಲ, ಯಾಕಪ್ಪ ಆರಾಮಾಗಿದ್ರಲ್ಲಣ್ಣ ಅಲ್ಲಿ ಹೊಲ್ದಾಗೆ? ಯಾಕೇನಾಯಿತು? ಒಳ್ಳೆ ಗಾಳಿ ವಾತಾವರಣ ಚೆನ್ನಾಗಿತ್ತು. ನೀವು ಯಾಕೆ ಹಿಂಗೆ ಬಂದ್ರಿ? ಹಿಂಗೆ ಇರ್ತಾವಲ್ಲಪ್ಪ ಮನೆಯಾಗೆ ಏನೋ ಒಂದು ಸಮಸ್ಯೆಗಳು, ಅದಕ್ಕಾಗಿ ಹಿಂಗೆ ಬಂದ್ವಿ. ಈಗ ನಾನು ಏನಾನ ಸಹಾಯ ಮಾಡ್ತೀನಿ ಹೇಳಿ. ನನಗೂ ನನ್ನ ತಂಗಿಗೆ ನಾನು ಏನಾನ ಸಹಾಯ ಮಾಡ್ತೀನಿ ಕೆಲಸದಾಗೆ. ನಾನು ಬೇಗನೆ ಬರ್ತೀನಾ, ಏನಾದರೂ ಸ್ವಲ್ಪ ಸಹಾಯ ಮಾಡ್ತೀನಿ ಕೆಲಸ ಮಾಡೋದ್ರಲ್ಲಿ. ನನಗೂ ಸ್ವಲ್ಪ ಸಹಾಯ ಮಾಡ್ತಾನೆ, ನಿಮಗೂ ಏನಾದರೂ ಸಹಾಯ ಮಾಡ್ತಾನೆ ಹೇಳಿ. ಅವನು ಬೇಗ ಹೋಗಿ ಬರ್ತಾನಂತೆ ಕೆಲಸಕ್ಕೆ. 12 ಗಂಟೆ ಹೊತ್ತಿಗೆ ಬರ್ತಾನಲ್ಲ. ನಿಮಗೂ ಹೊಲ್ ತಗ್ಬೇಕಾರೆ ಆತನ ತಗೊಂಬಂದು ಕೊಡೋದು, ಆತನ ಗಾಡಿ ಗಿಡಿ ಓಡಿಸೋದು, ನೀರು ತಗೊಂಬಂದು ಕೊಡೋದು ಕೂಲರ್ಗೆಲ್ಲನ ಅಂಥವೆಲ್ಲ ಮಾಡ್ತಂತೀರ. ಏನಾನ ಸಹಾಯ ಮಾಡ್ಕೊಡ್ತಾನೆ ನಮ್ಮ ಅಣ್ಣ. ಸರಿಯಪ್ಪ, ಆಯ್ತು ಹೇಳು. ಅಲ್ಲ, ಏನು ಸಮಸ್ಯೆ ಅಂತ ಗೊತ್ತಾಗಲಿಲ್ಲ. ಯಾಕೆ ಈ ಥರ? ಏನಾದರೂ ದೊಡ್ಡ ಸಮಸ್ಯೆ ಆಗೈತಾ? ದೊಡ್ಡ ಸಮಸ್ಯೆ ಅಂತಂದರೆ ಆ ಥರ ಎಲ್ಲ ಏನಿಲ್ಲ. ಸುಮ್ಮನೆ ಏನೋ ನನ್ನ ಸಂಬಳದ ವಿಚಾರದಲ್ಲಿ ಅವರು ಕೊಡಲ್ಲ ಅಂತ, ನಾನು ಇಲ್ಲ ನನಗೊಂದು ಸ್ವಲ್ಪ 1-2 ಸಾವಿರ ಖರ್ಚಿಗೆ ಬೇಕು ಅಂತ, ಹಿಂಗೆ ಏನೋ ಸಣ್ಣ ಪುಟ್ಟದಕ್ಕೆಲ್ಲನ ಹಿಂಗೆ ಬೇಜಾರು ಮಾಡ್ಕೊಂಡು ಬಂದಿರೋದು ಅಷ್ಟೇ. ಏನಂತ ದೊಡ್ಡ ಸಮಸ್ಯೆ ಏನಿಲ್ಲ ಸಂತು. ಸರಿ ಆಯ್ತಪ್ಪ, ಇರು, ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮಗೇನಾದ್ರು ಸ್ವಲ್ಪ ಸಹಾಯಕ ಇದ್ದಂಗೆ ಆಗುತ್ತೆ, ಸಹಾಯ ಮಾಡ್ಕೊಂಡಿರು. ಸರಿ ಆಯ್ತು ಹೇಳಿ. ಏನಿದ್ರು ಬೇಕಾದರೆ ನನಗೆ ಹೇಳು. ನಾನು ಕೆಲಸದಿಂದ ಬಂದಿದ್ದ ತಕ್ಷಣ ನಾನು ಬೇಕಾದ್ರೆ ಸಹಾಯ ಮಾಡ್ತೀನಿ. ಸರಿಯಪ್ಪ, ಆಯ್ತು ಹೇಳು. ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತೇ? ಬೆಳಿಗ್ಗೆ 4 ಗಂಟೆಗೆ ಎದ್ದಾಳಣ್ಣ, ಕೆಲಸ ಮಾಡ್ತೀನಿ. ಏನು ಮಾಡ್ತೀವಿ? ಈಗ ಈ ಅಪ್ಪನ ಸಂಬಳ ನನ್ನ ಕೈ ಕೊಡು ಅಂದರೆ ಸಂಬಳ ನಿನ್ನ ಕೈ ಕೊಡೋಕ್ಕಾಗಲ್ಲ. ಕೊಡಲ್ಲ ನಿನ್ನ ಕೈ ಸಂಬಳನ ಅಂತ ಈ ಅಪ್ಪ ಅಂತೈತೆ. ಏನು ಮಾಡೋದು? ಹಂಗೆ ಮತ್ತೆ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಾವು ದುಡ್ದಿರೋ ಅಂಥ ದುಡ್ಡು ಒಂದೊಂದ್ಸತಿ ನಾವು ಇಟ್ಕೊಬೇಕು ಆಗಲ್ಲ ಅಂತಾರಲ್ಲ. ಆಗ ಹಂಗೆ ಒಂದೊಂದು ಟೈಮ್ ಹಿಂಗೆ ಈ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು. ಒಂದೊಂದು ಟೈಮ್ ಆ ಥರ ಇರುತ್ತೆ. ಬೇಜಾರಾಗ್ಬೇಡ, ನಾನು ಇದ್ದೀನಿ. ಏನಾದರೂ ನಮಗೂ ಸಹಾಯ ಮಾಡ್ಕೊಂಡು ಇರ್ಮಂತೆ. ಹಂಗೆ ಮತ್ತೆ ಏನು ಮಾಡೋದಪ್ಪ. ಒಳ್ಳೆಯವ್ರಿಗೆ ಒಳ್ಳೇದಾಗೋದೇ ಇಲ್ಲ. ಇಬ್ಬರಳ್ದು ಅಣ್ಣ ತಂಗಿ ಜೀವನ ಇಬ್ಬರಳ್ದು ಒಂದೇ ಥರ ಆದಂಗೆ ಆಯಿತು.
ನಾನು ಎಷ್ಟು ಒಳ್ಳೆತನದಿಂದ ಇರಬೇಕಂದ್ರೂ ಬೇರೆ ಹಿಂಗೆ ಆಗುತ್ತೆ. ನಾವೆಷ್ಟು ಒಳ್ಳೆಯವರಾಗಿರ್ತೀವಲ್ವೇ. ನಾನು ಆ ಸ್ವಾತಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಅದು ನೋಡಿದ್ರೆ ಆ ಸ್ವಾತಿ ಹಿಂಗೆ ಮಾಡ್ದು. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಭಾಳ ಬೇಜಾರಾದಂಗೆ ಆಗುತ್ತೆ. ಊಟ ಮಾಡ್ಕೊಬಿಡ ನಡಿ, ಊಟ ಮಾಡುವಂತೆ ಒಳಕ್ಕೆ ಹೋಗೋಣ. ಊಟ ಮಾಡಿ ಆಮೇಲೆ ಮಾತಾಡೋಣ ನಡಿ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ಊಟ ತಂದಿಕ್ತೀನಿ. ನೋಡಂತಳನಾಗ್ಲಿ ಇವತ್ತು ನನ್ನ ತಂಗಿ ಇರೋದಕ್ಕೆ ತಂಗಿ ಮನೆ ಅಂತ ಬಂದೆ. ಇಲ್ಲ ಅಂದಿದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು. ನಮ್ಮ ತಂಗಿ ಮನೆ ಐತೆ ಅಂತೇಳಿ ಇವತ್ತು ಧಾರಾಳವಾಗಿ ಬಂದ. ಪಾಪ ಮನಿಕೆಣ್ಣೇನಕ್ಕ? ಮನಿಕೆಣ್ಣಮ್ಮ ಅವನಂತೂ ಆಟಕ್ಕೆ ಬಿದ್ದುಬಿಟ್ಟವನೇ. ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಾನೆ. ಹೆಂಗೆ ಗೊತ್ತಾ, ನಮ್ಮ ಅಣ್ಣಿನ ಅವನು ಇಬ್ಬರು ಮನಿಕೆಂಡ್ರತ್ತ. ಅಲ್ಲ ಅಕ್ಕ, ನಮ್ಮ ಅತ್ತೆನೂ ನಮ್ಮ ಅಮ್ಮ ಇಷ್ಟೊಂದು ಬಂಗಾರದ ರೇಟ್ ನಾವು ಒಡವೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾವ್ರೆ. ನಮ್ಮ ಅತ್ತೆ ಒಡವೆ ಹಾಕ್ಬತ್ತೀನಿ ಅಂತ ಹೋಗೈತೆ ಅವ್ರನ್ನ ಕರ್ಕೊಂಡು. ನೋಡು ನಮ್ಮ ಅತ್ತೆ. ಅಲ್ಲ ಕಣಕ್ಕ, ನಮ್ಮನ್ನ ಕರ್ಕೊಂಡು ಹೋಗಂತ ಮಾಮ ಕರ್ಕೊಂಡೇ ಹೋಗ್ಲಿಲ್ಲ ನಮ್ಮನ್ನ. ನಮ್ಮ ಅತ್ತೆ ಯಾರನ್ನ ಶಿವನಿನ್ನ ಪುಣ್ಯಮ್ಮನ್ನ ಯಾರನ್ನ ಕರ್ಕೊಂಡು ಹೋಗುವಂತು. ಅದಕ್ಕೆ ಯಾತು ಮಾತಾಡಲ್ಲ ನಮ್ಮ ಅತ್ತೆ. ನಮ್ಮನ್ನ ಕರ್ಕೊಂಡು ಹೋಗಲ್ಲ ಹಂಗೆ ಮಾತು ನಮ್ಮ ಅತ್ತೆ. ನಮ್ಮನ್ನೊಂಥರ ಏನೋ ಅಂತ ತಿಳ್ಕೊಳೈತಿ, ಏನು ಮನೆ ಸೊಸೆಯವರು ಅಂತ ಅನ್ಕೊಬಿಟ್ಟೈತೆ. ಮಗಳು ಅಷ್ಟೇನೆ, ಮಗಳು ಕಿವಿಗಳವು ಉಂಗ್ರಕ್ಕೂ ಅಂದರೆ ಇಬ್ಬರಳ್ಗೂ ಎರಡು ಜೊತೆ ಕಿವಿಗಳು, 2 ಜೊತೆ 2 ಉಂಗ್ರ ಅಂತಂದರೆ ಎಷ್ಟೊಂದು ದುಡ್ಡು ಆಗುತ್ತಲ್ವೇ. ನಮ್ಮ ಅತ್ತೆ ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಸಾಕಿ ಒಂದೊಂದು ಉಂಗ್ರ ಮಾಡಿಸ್ಕೊಂಡು ಕೊಟ್ಟಿದ್ದಾಗಿತ್ತು. 5 ಗ್ರಾಮಿಂದ ಒಂದೊಂದು ಉಂಗ್ರ ಮಾಡಿಸ್ಕೊಂಡು ಕೊಟ್ಟಿದ್ರೆ ಸಾಕಾಗಿತ್ತು. ಏನು ಮಾಡಬೇಕು ಕೊಡೋ ಅಂಥದ್ದೇ ಇರಲಿಲ್ಲ. ಇಬ್ಬರು ಹೆಣ್ಮಕ್ಳು ಮಸ್ತಾಗೈತೆ. ಅವರು ಸೈಟ್ಗಳು ಎಲ್ಲ ತಲಾಕ್ 2 ಸೈಟ್ ಮಾಡವ್ರಂತೆ. ಇಬ್ಬರ ಹೆಸ್ರಿಗೂ 2 ಸೈಟ್ಗಳು ಇದಾವಂತೆ ಟೌನ್ನಾಗೆ. ನೋಡಪ್ಪ ಮಸ್ತಾಗೆ ಮಾಡ್ಕೊಂಡವ್ರೆ. ಅವ್ರಿಗೇನೇನು ಕಮ್ಮಿ ಆಗಿರಲಿಲ್ಲ. ಬಿಡಪ್ಪ ಇಲ್ದಂತರಾಗಿದೆ, ಮಾಡಿಸ್ಕೊಂಡು ಕೊಡ್ಲೇಳು ಅಂತ ಅನ್ಬೋದಾಗಿತ್ತಲ್ವೇ. ಆದರೆ ಮದುವೆ ಮಾಡಿಸ್ಕೊಡೋ ಅಂಥದ್ದೇನಿಲ್ಲ ಇಷ್ಟೊಂದು ರೇಟ್ನಾಗೆ. ನಮ್ಮ ಮಕ್ಕಳಿಗೆ ಮಾಡ್ಸಾಕಾನ ಅಲ್ವಾ. ನನ್ನ ಮಗಂಗೆ ಒಂದು ಕೊಳ್ಚೆನು, ನಿನ್ನ ಮಗಳಿಗೆ ಒಂದು ಕೊಳ್ಚೆನು, ಯಾವುದೋ ಒಂದು ಕೊಳ್ಚೆನು ಉಂಗ್ರ ಮಾಡ್ಸಾಕಿದ್ರಾಗಿತ್ತು. ನಮ್ಮ ಮಕ್ಳಿಗೆ ಹತ್ರ ಯಾತು ತರಲಿಲ್ಲ, ಅವ್ರಿಗಾದ್ರೆ ಎಲ್ಲ ತಾಂಬತ್ತಾರೆ ನೋಡಲ್ವೇ. ಅಯ್ಯೋ ಮಗ, ನಮ್ಮ ಕಣ್ಣ ಮಾಡಿದ್ರಲ್ಲ ಕೊಳ್ಚೇನು, ಕೈ ಚೇನು, ಉಂಗ್ರ ಆ ಹುಡುಗರಿಗೆ ಇಬ್ಬರಳ್ಗೂ ಯಾತು ಮಾಡಿಸ್ಕೊಂಡು ಕೊಟ್ಟಿಲ್ಲ ಅಂಬತ್ತು ನಮ್ಮ ಅತ್ತೆ. ಇನ್ನೇನು ಅವ್ರಿಗೆಲ್ಲ ಏರ್ಗೆ ಆದ್ಮೇಲೆ ಎಲ್ಲ ಅಷ್ಟೊಂದೆಲ್ಲ ನೋಡಿಕೊಂಡು ಕಳಿಸಿ ನೋಡು. ಕೈ ಚೇನು, ಕೊಳ್ಚೇನು, ಉಂಗ್ರ. ಈ ಅಜ್ಜಿನೂ ಜಯಜ್ಜಿ ಉಂಗ್ರ ಮಾಡಿಸ್ಕೊಂಡು ಕೊಡ್ತೀವಿ. ಇವ್ರೊಂದು ಉಂಗ್ರ ಮಾಡಿಸ್ತಾರೆ, 2 ಉಂಗ್ರ ಅದು. ಇಬ್ಬರಳ್ಗೂ ಇವರು ಒಂದೊಂದು ಉಂಗ್ರ ಕೊಟ್ಟಿಸಿದ್ರು. ಇವಜ್ಜಿನೂ ಇವಜ್ಜ ನಮ್ಮ ಹುಡುಗರಿಗೆ ನೋಡಿ ಅತ್ಯಾತನು. ಈ ಚಂದ್ರತಾತ ಆಗಲಿ ಜಯಜ್ಜಿ ಆಗಲಿ ನಮ್ಮ ಹುಡುಗರಿಗೆ ನಾವು ಯಾವ ಥರ ಮಾಡಿಸ್ತೀವಿ ಅಂಬೋದು ಏನೇನು ಅಂಬಲ್ವಲ್ಲ. ಮತ್ತು ಹೆಣ್ಮಕ್ಳ ಮೇಲೆ ಆಸೆ. ನಮ್ಮ ಅತ್ತೆ ನಮ್ಮ ಮಾವನೇ ಆಗಲಿ ನಮ್ಮ ಮಕ್ಳಿಗೆ ಕೊಳ್ಚೆ ನಾವು ಮಾಡಿಸೇ ಇಲ್ಲ. ಸುಮ್ಮನಾಗವ್ರಿ. ಮಾಡಿಸಿಲ್ಲ. ನಮ್ಮ ಅಮ್ಮಯ್ಯರೊಂದು ಉಂಗ್ರ ತಂದಿದ್ದೇನೆ. ನಮ್ಮ ಅಮ್ಮಯ್ಯರು ನಡಿಯಲ್ಲ ಪಾಪ. ನಿಮ್ಮ ಅಮ್ಮಯ್ಯರೂ ಕೊಳ್ಚೆನ ಉಂಗ್ರ ಹೆಂಗೆ ಮಾಡಿಸ್ಕೊಂಡು ಕೊಟ್ಟರು. ಇವ್ರು ಮಾಡಿಸ್ಬೇಕು. ನಮ್ಮ ಮಕ್ಳಿಗೆ ಮಾಡಿಸಾಕ್ಬೇಕಪ್ಪ. ಅವ್ರಿಗೆ ಮಾಡಿಸ್ಕೊಟ್ರಿ ಇನ್ನೇನಪ್ಪ. ಬೇರೆಯವ್ರಿಗೆ ಮಾಡಿಸ್ದಂಗೆ ಆಗುತ್ತೆ. ನಮ್ಮ ಮಕ್ಳಿಗೆ ಮಾಡಿಸ್ಕೊಂಡು ಕೊಡ್ಬೇಕಲ್ವಾ ಪುಣ್ಯಕ್ಕ. ಮತ್ತು ನಮ್ಮ ಮಕ್ಳಿಗೆ ಮಾಡಿಸ್ಬೇಕು. ನಮ್ಮ ಮಕ್ಳಿಗೆ ಮಾಡಿಸ್ತಾನೆ. ನಮ್ಮ ಅತ್ತೆ ನಮ್ಮ ಅಯ್ಯಪ್ಪರಿಗೆ ಆಗಲಿ ಅಷ್ಟೊಂದು ಕೈ ಚೇನು, ಕೊಳ್ಚೇನು, ಉಂಗ್ರಗಳಿದಾವೆ. ಯಾತ್ಯಾತು ಕೊಡಲ್ಲ. ಒಡವೆನೇ ಆಗಲಿ ಹಾಕ್ಯಮಕ್ಕಿ. ಇನ್ನು ಇವ ಮದ್ವೆಗಿನ್ನ ಕೊಡುತ್ತಾ ಹೆಂಗೆ ಗೊತ್ತಿಲ್ಲ. ಕೈ ಚೇನು ಕೊಳ್ಚೇನು ಎಲ್ಲ ಹಾಕ್ಯೇಳ್ರಪ್ಪ, ಉಂಗ್ರ ಎಲ್ಲ ಇಕ್ಕೇಳ್ರಿ ಕೊಳ್ರಿ ಅಂತ ಅಂಬುತ್ತಾ ಇಲ್ವ. ಅಲ್ಲ ನೋಡಿ ಮಾಮ ನಮ್ಮನ್ನು ಕರ್ಕೊಂಡು ಹೋಗು ಅಂತೂ ನಮ್ಮ ಅತ್ತೆ ನಮ್ಮನ್ನು ಒಂದು ಮಾತು ಕರೀಲಿಲ್ಲ. ಅಯ್ಯೋ ಇವ್ರು ಬಂದರೆ ಏನು ಅನ್ಕೊಂತಾರೋ ಏನೋ ಅಂತೇಳಿ ಒಂದು ಮಾತು ಕರೀಲಿಲ್ಲ ಶಿವಾನಿ. ಒಂದು ಮಾತು ಕರೀಲಿಲ್ಲ ನಮ್ಮ ಅತ್ತೆ. ಹಂಗೆ ಮತ್ತೆ ಒಂದು ಮಾತು ಕರೆಯಲ್ಲ ಬಿಡು. ನಮ್ಮ ಅತ್ತೆ ಹಂಗೇನೆ ನಮ್ಮನ್ನೇನು ಒಂಥರ ಏನು ಇವ್ರೇನು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಇಟ್ಕೊಂಡೈತೆ. ಏನು ಲೆಕ್ಕಕ್ಕಿಲ್ಲ ಇವ್ರೇನು ಬಿಡು, ಇದ್ರೆ ಇರಲಿ, ಇವ್ರನ್ನೇನು ಕೇಳೋ ಅಂಥದ್ದು ಅಂತೈತೆ ನಮ್ಮ ಅತ್ತೆ. ಇವ್ರನ್ನೇನು ಕೇಳೋ ಅಂಥದ್ದು ಏನಿಲ್ಲ ಅಂತೈತಿ. ಯಾವುದೊಂದು ವಿಚಾರಕ್ಕೆ ಆಗಲೇಳು. ನಾನು ಆಲೇ ತುಂಬ ಸಲ ನೋಡಿದ್ದೀನಿ. ನಮ್ಮನ್ನೇನೋ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಕೇಳಿ ನಮ್ಮ ಅತ್ತೆ. ಬಿಡು ಮಾಡಿಸ್ಕೊಂಡು ಕೊಡೋಣ ಅವ್ರು ದುಡ್ಡು ಕಾಸು ಅಷ್ಟೇ. ನಮ್ಮ ಮಕ್ಳಿಗಂತೂ ಇಲ್ಲ, ಅವ್ರನ್ನ ಇಕ್ಕೊಂಬ್ಲತ್ ಏನು ಮಾಡೋಕ್ಕಾಗುತ್ತೆ. ಇವರು ಚಂದ್ರತಾತನೂ ಜಯಜ್ಜಿ ನೋಡು ಅವ್ರು ಹೆಂಗೆ ಮಾಡಿದ್. ನಮ್ಮ ಹುಡುಗರಿಗೆ ಯಾಕೆ ಮಾಡಿಸ್ಕೊಡ್ಲಿಲ್ಲ. ಇವಾಗಲೂ ನಮಗೂ ಒಂಥರ ಬೇಜಾರಾಗುತ್ತಲ್ವಾ. ನಮ್ಮ ಮಕ್ಳಿಗೂ ಏನು ಮಾಡಿಸ್ಕೊಂಡು ಕೊಡಲಿಲ್ಲ. ಅವಾಗ ಅವ್ರಿಗೆ ನಾಮಕರಣ ಮಾಡಿದಾಗ ಕೈ ಚೇನು, ಕೊಳ್ಚೇನು, ಉಂಗ್ರ ಅಂತೇಳಿ ಎಷ್ಟು ಒಡವೆ ಮಾಡಿಸ್ಕೊಂಡು ಕೊಟ್ಟರು. ಸುಚ್ಚಮೂರ ಅವಾಗೆಲ್ಲನ ತಲೆ ಕೂದಲಿಗೆಲ್ಲನ ಸುಚ್ಚಮೂರ, ಬಟ್ಟೆ ಇಷ್ಟೊಂದು ಕೊಡ್ಸವ್ರೆ. ಹಂಗಂದ್ರೆ ಯಾತು ಕೊಡ್ಸಿಲ್ಲ ಅಂತಾರೆ. ಮಗಳಿಗೆ ಎಷ್ಟು ಕೊಟ್ರು ಯಾತು ಕೊಟ್ಟಿಲ್ಲ ಅಂತಾರೆ. ನೀವು ಜಯಜ್ಜಿನೂ ಚಂದ್ರತಾತ ಇಬ್ಬರು ಸೇರಿ ತಲಾಕ್ ಒಂದೊಂದು ಉಂಗ್ರ ಕೊಡಿಸಿದ್ರು. ತನ್ವಿತುಗೂ ಮನ್ವಿತನ್ಗೂ ಅವಾಗ ಸಣ್ಣರು ನಾಮಕರಣದಾಗೆ ಅವಾಗಲೂ ಕೊಡಿಸಿದ್ರು ಉಂಗ್ರನ. ಇವರು ಇವಾಗ ನಮ್ಮ ಹುಡುಗರಿಗೆ ಆತ ತಂದಿಲ್ಲ. ಇವರು ತರಬೇಕು ತಾನೆ ನಮ್ಮ ಹುಡುಗರಿಗೂ. ನಮ್ಗೊಂಥರ ಬೇಜಾರಾಗಲ್ವಾ. ನಮ್ಮ ಹುಡುಗರಿಗೂ ತರಬೇಕು ನಮ್ಮ ಮಕ್ಳಿಗೂ ಅಂತೇಳಿ ನಮಗೂ ಹಂಗೆ ಅನ್ಸಲ್ವಾ. ಅನ್ಸುತ್ತೆ ತಾನೆ ಎಲ್ರಿಗೂ ಆ ಥರ. ಅದಕ್ಕೆ ನಾನು ಆ ಥರ ಮಾತಾಡ್ತಾ ಇದ್ವಿ ಅಷ್ಟೇ. ನಾನು ಪುಣ್ಯಾಕ ಇಬ್ಬರು ನಮ್ಮ ಮಕ್ಳಿಗೆ ತರಲಿಲ್ಲ ಅಂತ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.